ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಅಂಶ 70 ಮಂದಿ ಶಿಷ್ಯರು ಎಂಬುದು. ಏನಂತ? 70 ಮಂದಿ ಶಿಷ್ಯರು. ಯೇಸು ಸ್ವಾಮಿ ಎಷ್ಟು ಜನ ಆರಿಸ್ಕೊಂಡಿದ್ರು? ಮೊದಲು 12 ಮಂದಿಯನ್ನು ಆರಿಸ್ಕೊಂಡಿದ್ರು. ಆ 12 ಮಂದಿಯೊಂದಿಗೆ ಇನ್ನೂ 70 ಮಂದಿಯನ್ನ ಆರಿಸ್ಕೊಂಡು ಸೇವೆಗಾಗಿ ಕಳಿಸ್ತಿದ್ದಾರೆ. ಕಳಿಸುವಾಗ ಅದನ್ನು ಹೇಳ್ತಿರುವಂಥದ್ದು ಏನು ಗೊತ್ತಾ? ಬೆಳೆಯು ಬಹಳ ಇದೆ, ಆದರೆ ಯಾರು ಕಡಿಮೆ ಇದ್ದಾರೆ? ಕೆಲಸಗಾರರು ಕಡಿಮೆ ಇದ್ದಾರೆ. ಬೆಳೆ ಜಾಸ್ತಿ ಇದ್ದು ಕೆಲಸ ಮಾಡೋದು ಕಡಿಮೆ ಇದ್ರೆ ಹೇಗೆ ಆ ಬೆಳೆ ಕೊಯ್ಯೋದಕ್ಕಾಗುತ್ತೆ? ಅದಕ್ಕೆ ದೇವರು ಇಟ್ಟಿರೋದು, ಲೋಕದಲ್ಲಿ ಅನೇಕ ಜನರು ರಕ್ಷಣೆ ಹೊಂದೋದಕ್ಕಿದ್ದಾರೆ, ಆದರೆ ಅವ್ರು ಹೋಗಿ ಸುವಾರ್ತೆ ಹೇಳೋರಿಲ್ಲ ಅಂತ ಹೇಳಿ ದೇವರ ನಾಮ ಸ್ತೋತ್ರವಾಗಿ. ಹಾಗಾಗಿ 70 ಜನರನ್ನ ದೇವರು ಆರಿಸ್ಕೊಂಡು ಸೇವೆಗೆ ಕಳಿಸ್ತಿದ್ದಾರೆ. ಇದ್ರ ಬಗ್ಗೆ ನಾವು ನೋಡೋಣ. ಎಪ್ಪತ್ತು ಮಂದಿ ಶಿಷ್ಯರು. ಲೂಕ 10ನೇ ಅಧ್ಯಾಯ 1ರಿಂದ 16 ನಾವು ನೋಡ್ತಾ ಇದ್ದೇವೆ. ಪರಿಚಯದಲ್ಲಿ ಯೇಸುವಿನ ರಣತಂತ್ರ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದ್ರೆ ರಣತಂತ್ರ ಅಂದ್ರೆ ಆ ಪ್ಲಾನ್, ಯೇಸು ಸ್ವಾಮಿ ಯಾವ ರೀತಿ ಒಂದು ಯೋಜನೆಯನ್ನ ರೂಪಿಸಿದ್ರು ಸೇವೆ ಮಾಡೋದಕ್ಕೆ ಎಂಬುದಾಗಿ ನೋಡುವಾಗ, ಮೊದಲು 12 ಮಂದಿಯನ್ನು ಆರಿಸ್ಕೊಳ್ತಾನೆ. ಎಷ್ಟು ಮಂದಿ? 12 ಮಂದಿಯನ್ನು ಆರಿಸಿಕೊಳ್ತಾರೆ. ಅದಾದ್ಮೇಲೆ 70 ಮಂದಿಯನ್ನು ಆರಿಸ್ಕೊಳ್ತಾರೆ. ಮತ್ತೆ ಆ 70 ಮಂದಿಯನ್ನ ದೇವರು ಇಬ್ಬಿಬ್ಬರಾಗಿ ಕಳಿಸ್ತಾರೆ. ಅಂದ್ರೆ ಒಂದು ದೇವರ ಯೋಜನೆ ನಾವು ನೋಡ್ತಾ ಇರುವಂಥದ್ದು. ಬೈಬಲ್ ಪೂರ್ತಿ ಸೇವೆ ಬಗ್ಗೆ ಇದೆ. ಹಲ್ಲೆಲೂಯಾ. ದೇವರಿಂದ ಆದಮ ಯಾವಾಗ ದೂರ ಆದರೋ ಅವಾಗಿಂದ ಹಿಡಿದು ಈ ದಿನದವರೆಗೂ ಕೂಡ, ಇನ್ನು ಯೇಸು ಕ್ರಿಸ್ತನು ಬರೋ ತನಕ ಕೂಡ ಯೇಸುವಿನ ಆಸೆ ಏನು ಅಂದ್ರೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಏನಂತ? ಎಲ್ಲರಿಗೂ ಸುವಾರ್ತೆ ಅಂದ್ರೆ ಏನು? ಸತ್ಯ ದೇವರು ಯೇಸುವೇ ಅನ್ನುವಂತ ವಿಷಯ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದೇ ಆತನ ಆಸೆ. ಈಗ ದೇವರು ಕೆಲವನ್ನ ಆರಿಸ್ಕೊಂಡಿದ್ದಾರೆ, ಕೆಲವನ್ನ ಆರಿಸ್ಕೊಂಡಿಲ್ಲ. ಎಷ್ಟು ಜನ ನಂಬ್ತಿರೋದನ್ನ? ಈ ಭೂಲೋಕದಲ್ಲಿ ಇರುವಾಗಲೇ ದೇವರು ಕೆಲವನ್ನ ಆರಿಸ್ಕೊಂಡಿದ್ದಾರೆ, ರಕ್ಷಣೆಗೋಸ್ಕರ, ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ಕೆಲವನ್ನ ಆರಿಸ್ಕೊಂಡಿದ್ದಾರೆ, ಕೆಲವನ್ನ ಆರಿಸ್ಕೊಂಡಿಲ್ಲ. ಆ ಆರಿಸ್ಕೊಳ್ಳದೆ ಇರುವವರನ್ನ ನಾವೆಷ್ಟೇ ಸುವಾರ್ತೆ ಹೇಳಿದ್ರು, ಎಷ್ಟೇ ಅವರಿಗೆ ಸಭೆ ಕರೆದ್ರು, ಅವರು ದೇವರಲ್ಲಿ ನಿಲ್ಲೋದಿಲ್ಲ. ಸಭೆಗೆ ಬರೋಕೆ ಅವ್ರಿಗೆ ಆಸೆ ಇರಲ್ಲ, ಯೇಸುವಿಗಾಗಿ ಜೀವಿಸೋದಕ್ಕೆ ಅವ್ರಿಗೆ ಆಸೆ ಇರಲ್ಲ. ನಾವು ಬಲವಂತವಾಗಿ ಅವರನ್ನ ದೇವರ ಬಳಿಗೆ ಪರಲೋಕಕ್ಕೆ ನಡೆಸೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆ? ಆದ್ರೆ ದೇವರು ಆರಿಸ್ಕೊಂಡಿರೋರು ಇರ್ತಾರಲ್ಲ, ಅವ್ರಿಗೆ ಸಭೆಯಲ್ಲಿ ಒಂದು ವೇಳೆ ಸೇವಕರು ಬೈದ್ರು, ಮನೆಯಲ್ಲಿ ಕುಟುಂಬದವರು ಬೈದ್ರು ಚರ್ಚ್ಗೆ ಹೋಗೋದಕ್ಕೋಸ್ಕರ, ಅಥವಾ ಗ್ರಾಮದಲ್ಲಿ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ಯಾರೇ ಅವ್ರು ಬೈದ್ರು, ಯಾರೇ ಅವ್ರಿಗೆ ತೊಂದರೆ ಕೊಟ್ಟರು, ಯೇಸುವನ್ನ ನಂಬಿರೋದಕ್ಕೋಸ್ಕರ ಅವ್ರಿಗೆ ಎಷ್ಟೇ ಹಿಂಸೆ ಬಂದ್ರು ಕೂಡ ಅವ್ರು ಯೇಸುವನ್ನ ಬಿಡಲ್ಲ. ಹಲ್ಲೆಲೂಯಾ. ಸೊ ಇದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ದೇವರು ಆರಿಸ್ಕೊಂಡಿರೋರು ದೇವರಿಗೋಸ್ಕರ ನಿಲ್ತಾರೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದಕ್ಕೊಂದು ಉದಾಹರಣೆ ಎಂಬಂದ್ರೆ ಒಂದು ವಚನವನ್ನು ನಾವಿಲ್ಲಿ ಓದ್ಕೊಂಡು, ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು ನಾವು ನೋಡಿದ್ರೆ 13ನೇ ವಚನ, 15ನೇ ಅಧ್ಯಾಯದಲ್ಲಿ 13ನೇ ವಚನ. ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಡೆ ತಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ.
ಅವರೆಲ್ಲರೂ ದೇವರ ಕಡೆ ತಿರುಗಿದ್ರು ಅಂತ ದೇವರೇ ಹೇಳ್ತಿದ್ದಾರೆ. ಆದ್ರೂ ಮತ್ತೆ ದೇವರಲ್ಲಿ ಯಾಕೆ ಮಾಡಲಿಲ್ಲ ಅಂದ್ರೆ ದೇವರು ಅವರನ್ನ ಆರಿಸ್ಕೊಂಡಿಲ್ಲ. ಅರ್ಥ ಆಗಿದೆ ಹೇಳ್ತಿರೋದು? ಹಲ್ಲೆಲೂಯಾ. ನಾವು ಆರಿಸಲ್ಪಟ್ಟಿಲ್ಲ ಅಂದ್ರೆ, ದೇವರು ನಮ್ಮನ್ನ ಆರಿಸ್ಕೊಂಡಿಲ್ಲ ಅಂದ್ರೆ, ನಮ್ಮ ಜೀವನದಲ್ಲಿ ದೇವರು ಎಷ್ಟೇ ಅದ್ಭುತಗಳನ್ನ ಮಾಡಿದ್ರು, ನಮ್ಮ ಕುಟುಂಬದಲ್ಲಿ ದೇವರು ಎಷ್ಟೇ ಅದ್ಭುತಗಳನ್ನ ಮಾಡಿದ್ರು, ನಾವು ದೇವರಿಗಾಗಿ ಜೀವಿಸೋದು ಕಷ್ಟ ಆಗುತ್ತೆ. ದೇವರ ನಂಬಿಕೆಯಲ್ಲಿ ನಾವು ಜೀವಿಸೋದಿಲ್ಲ. ಸತ್ಯವನ್ನು ಅರಿತುಕೊಂಡವರು ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಯೇಸುವನ್ನ ಬಿಡಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಸೊ ಯೇಸುವಿನ ರಣತಂತ್ರ ಏನು? ಈ ಸುವಾರ್ತೆಯನ್ನ ಕೇಳಿ ರಕ್ಷಣೆ ಹೊಂದಬೇಕಾಗಿರೋರಿಗೋಸ್ಕರ ದೇವರು ಮೊದಲು 12 ಜನರನ್ನ, ಆಮೇಲೆ 70 ಜನರನ್ನ ಆರಿಸ್ಕೊಂಡು ಇಬ್ಬಿಬ್ಬರಾಗಿ, ಒಬ್ಬರಲ್ಲ ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಹೇಳಿ ಸೇವೆಯಲ್ಲಿ ಇಬ್ಬಿಬ್ಬರನ್ನ ದೇವರು ಕಳಿಸಿದ್ರು. ಯಾಕಂದ್ರೆ ಕೆಲಸದಲ್ಲಿ ಒಬ್ಬರು ಬಲಹೀನರಾಗಿರ್ತಾರೆ, ಒಬ್ಬರು ಬಲವಾಗಿರ್ತಾರೆ. ಸೊ ಹಾಗಾಗಿ ಒಬ್ಬರಿಗಿಂತ ಇಬ್ಬರಿದ್ರೆ ಬಲವಾಗಿ ಹೋಗಿ ಧೈರ್ಯವಾಗಿ ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇವರಿಬ್ರು ಎಲ್ಲರೂ ಕೂಡ ಇಬ್ಬರಾಗಿ ಹೋಗಿ ಹಳ್ಳಿಗೂ ಸ್ವಾರ್ಥ ಸಾರಿ ಬರ್ತಾರೆ. ದೇವರು ಯಾವ ರೀತಿ ಅವರು ಸ್ವಾರ್ಥ ಸಾರಬೇಕು ಅನ್ನೋದನ್ನು ಕೂಡ ಹೇಳ್ತದೆ. ನೀವು ಏನನ್ನು ಕೂಡ ತಗೊಂಡು ಹೋಗಬೇಡಿ ಅಂತ, ಜೊತೆಗೆ ಏನನ್ನು ತಗೊಂಡು ಹೋಗಬೇಡಿ, ದೇವರ ಮೇಲೆ ನಾವು ಆಧಾರವಾಗಿ ಸೇವೆಗೆ ಹೋಗ್ಬೇಕು ಅನ್ನೋದು ಒಂದು ಹೇಳಿದ್ರೆ, ಇನ್ನೊಂದು ಯೇಸು ಈಗ ನೀವು ಹೋಗಿ ಸುವಾರ್ತೆ ಸಾರ್ತೀರ, ಆ ಸುವಾರ್ತೆ ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ನಿಮ್ಮನ್ನ ತಳ್ಳಿಬಿಟ್ರೆ ನೀವು ಪರವಾಗಿಲ್ಲ, ನೀವೇನ್ ಚಿಂತೆ ಮಾಡಬೇಡಿ ಅಂತ ಯೇಸು ಸ್ವಾಮಿ ಹೇಳಿರೋ ಮಾತಿಲ್ಲ. ನಿಮ್ಮನ್ನ ಸೇರಿಸ್ಕೊಂಡ್ರೆ ನನ್ನನ್ನ ಸೇರಿಸ್ಕೊಂಡಂಗೆ ಕೇಳಿಸ್ಕೊಂಡಿದ್ರೆ, ನಿಮ್ಮನ್ನ ಸೇರಿಸ್ಕೊಂಡ್ರೆ ನನ್ನನ್ನ ಸೇರಿಸ್ಕೊಂಡ್ರೆ, ನಿಮ್ಮನ್ನ ಸೇರಿಸ್ಕೊಂಡ್ರೆ ನಮ್ಮ ತಂದೆಯ ಕೂಡ ಸೇರಿಸ್ಕೊಂಡಂಗೆ, ನಿಮ್ಮ ಮಾತನ್ನು ಕೇಳಿದ್ರೆ ನನ್ನ ಮಾತನ್ನ ಕೇಳಿದಂಗೆ ಅಂತ ಹೇಳ್ತಿದ್ದಾರೆ ದೇವರು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅವರು ನೀವು ಹೇಳುವಂತ ಸುವಾರ್ತೆನ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ದೇವರು ಹೇಳಿದ್ದಾರೆ? ನಾವು ಸಾರೋ ಸುವಾರ್ತೆನ ಅವ್ರು ಕೇಳಿಸ್ಕೊಳ್ಳಲ್ಲ, ಪದೇ ಪದೇ ನಮ್ಮನ್ನ ಹಿಂಸೆ ಮಾಡ್ತಾರೆ, ದೂರ ಮಾಡ್ತಾರೆ ಅಂದ್ರೆ ಏನ್ ಮಾಡ್ಬೇಕಂತೆ? ನಾವೇನೋ ಕಾಲ ಬಿಡ್ಬೇಕು ಯೇಸು ನಮಗೆ ಅಂತ ಅಲ್ಲ, ಆ ಕಾಲ ಮೇಲೆ ಇರೋ ಧೂಳನ್ನ ಅಲ್ಲಿ ಜಡಿಸ್ಬಿಡ್ಬೇಕು. ಇದೇ ಅವಸರ. ನಮ್ಮ ಗಾಳಿ ಹತ್ತಿರುವಂತಹ ಧೂಳನ್ನ ನಾವೇನ್ ಮಾಡ್ಬೇಕಂತೆ? ಅಲ್ಲೇ ಜಡಿಸಿ ಬಿಡ್ಬೇಕಂತೆ. ಹಾಗೆ ದೇವರು ಹೇಳ್ತಿದ್ದಾರೆ, ನ್ಯಾಯ ವಿಚಾರಣೆಯ ಸಮಯ ಅಂತ ಬಂದಾಗ ಆ ಧೂಳು ಒಂದು ದಿವಸ ಸಾಕ್ಷಿಯಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. 11ನೇ ವಚನದಲ್ಲಿ ನಾವು ಅದನ್ನು ನೋಡ್ತೀವಿ. ನಿಮ್ಮ ಊರಿಂದ ನಮ್ಮ ಕಾಲುಗಳಿಗೆ ಹತ್ತಿದ ಧೂಳನ್ನು ಹೊರಸಿಬಿಡುತ್ತೇವೆ, ಅದು ನಿಮಗೆ ಇರಲಿ, ಆದಾಗ್ಯೂ ದೇವರ ರಾಜ್ಯ ಸಮೀಪಕ್ಕೆ ಬಂದದೆ ಎಂದು ನಿಮಗೆ ತಿಳಿದಿರಲಿ ಎಂಬುದಾಗಿ ಹೇಳಿದೆಯಲ್ಲ. ನೀವು ನಮ್ಮನ್ನ ಸೇರಿಸ್ಕೊಳ್ತಿರೋದಕ್ಕೆ ತಪ್ಪೇ ನಮ್ದಲ್ಲ. ದೇವರು ಹೇಳ್ತಾರೆ ಲೋಕಕ್ಕೆಲ್ಲ ಹೋಗಿ ಸ್ವಾರ್ಥ ಸಾರಿ ಅಂತ, ಒಂದೊಂದು ಕಡೆ ಹೋಗಿ ಸ್ವಾರ್ಥ ಸಾರಿ ಅಂತ. ನಾವು ಸ್ವಾರ್ಥಗಳಿಗೆ ಬಂದಿದ್ದೀವಿ, ನಿಮ್ಗೆ ಇಷ್ಟ ಇಲ್ವಾ, ಬೇಡ ಅಂತಿದ್ದೀರಾ, ಇವಾಗ ಈ ಧೂಳೆ ಸಾಕ್ಷಿ. ನಮ್ಮ ಸೇವಕರು ನನ್ನನ್ನ ಸುವಾರ್ತೆ ಹೇಳಿ ರಕ್ಷಣೆ ನಡೆಸಿದಂತ ಸೇವಕರು ಒಂದ್ಸಲಿ ನನ್ನನ್ನ ಸೇವೆ ಕರ್ಕೊಂಡೋದ್ರು. ನಾನು ಯಾವಾಗ ಯಾವಾಗಲೂ ಕೂಡ ಸೇವಕರ ಜೊತೆ ಸೇವೆಗೆ ಹೋಗ್ತಾ ಇದ್ರು. ಅವರು ಎಲ್ಲೇ ಹೋದ್ರು ಕೂಡ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾನು ಸೇವೆಗೆ ಬರೋಕ್ಕೆ ಮುಂಚೆ ಕೂಡ ಒಂದು ಹಳ್ಳಿಗೆ ಸೇವೆಗೆ ಹೋಗಿದ್ವಿ. ಅವರು ಯೇಸುಸ್ವಾಮಿ ನಂಬ್ಕೊಂಡಿದ್ರು, ಚರ್ಚೆ ಬರ್ತಾ ಇದ್ರು. ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ರು. ಅವರ ಯಜಮಾನ ದೇವ್ರ ನಂಬಿರ್ಲಿಲ್ಲ, ಆದ್ರೆ ಆ ಸಿಸ್ಟರ್ ಮತ್ತೆ ಮಕ್ಕಳೆಲ್ಲರೂ ದೇವ್ರ ನಂಬ್ಕೊಂಡು ಸಭೆಗೆ ಬರ್ತಾ ಇದ್ರು. ಆದ್ರೆ ಅಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ, ಕೆಲವು ತಿಂಗಳು ಚೆನ್ನಾಗಿ ಬಂದ್ರು, ದೇವರಿಗೆ ಚೆನ್ನಾಗೇ ಇದ್ರು. ಅದಾದ್ಮೇಲೆ ಆ ಮನೆಯಲ್ಲಿ ಯಜಮಾನ ವಿರೋಧ ಮಾಡಿಬಿಟ್ಟು ಹೆಂಡತಿ ಮಕ್ಕಳೆಲ್ಲ ಸಭೆಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಬೈತಿದ್ದಾರೆ. ಸರಿ 2-3 ವಾರಗಳು ಅವ್ರು ಬಂದಿರಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋದಾಗ ಅವರು ಕೂಡ ಸೇವಕರನ್ನ ಬೈದರು. ನಾವಲ್ಲಿ ಹೋಗಿದ್ದಕ್ಕೆ ನಮ್ಮನ್ನ ಬೈದ್ರು. ಅವರು ಏನೇ ಬರ್ತಿಲ್ಲ, ನೀವು ನಮ್ಗೆ ಇಷ್ಟ ಇಲ್ಲ, ದೇವರು ಹಾಗೆ ಹೀಗೆ ಅಂತ. ನಾನು ಯಾವತ್ತೂ ಅದನ್ನ ನೋಡಿರ್ಲಿಲ್ಲ. ನಮ್ಮ ಪಾಸ್ಟು ಸರಿ ಆಯ್ತು ಹೇಳೋದೆಲ್ಲ ಹೇಳ್ಬಿಟ್ಟು ಸುವಾರ್ತೆ ಸಾರೋದು ನಮ್ಮ ಕರ್ತವ್ಯ, ದೇವರು ನಮ್ಗೆ ಹೇಳಿದ್ದಾರೆ. ಒಂದು ವೇಳೆ ಈ ಸುವಾರ್ತೆ ನಮ್ಗೆ ಇಷ್ಟ ಇಲ್ಲ, ನೀವಾಗಿ ನೀವು ನಮ್ಮನ್ನ ತಳ್ತಿದ್ದೀರಾ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅವರು ತನ್ನ ಕಾಲಿಗೆ ಹಾಕಿದ ಧೂಳನ್ನ ಅಲ್ಲಿ ಜಡಿಸ್ಬಿಟ್ಟು ಬರ್ತಾರೆ. ನನಗೆ ಅದು ಅರ್ಥ ಆಗಿಲ್ಲ ಯಾಕೆ ಅಂತ. ಆಮೇಲೆ ಬರ್ತಾ ಬರ್ತಾ ನಾನು ಕೇಳಿದೆ,
ಏನನ್ನ ಈಗ ಮಾಡೋದಲ್ಲ ನೀವು ಅಂತ ಹೇಳಿದ್ರೆ ಹಾಗೆ ಹೇಳ್ತಿದ್ದಾರೆ ಬೈಬಲಲ್ಲಿ ಈ ತರ ವಚನ ಇದೆ. ಆ ಧೂಳೊಂದಿನ ದೇವಸ್ಥಾನ ಸಾಕ್ಷಿ ನಿಲ್ಲುತ್ತಂತೆ ಅಂತ. ಅಲ್ಲೂವೆ ದೇವರ ನಾಮ ಸ್ತೋತ್ರವಾಗಿ ನಾವೇನ ಥರ ಮಾಡೋದು ಬೇಡ. ದೇವರು ಹೇಳಿದ್ದಾರೆ ಹಾಗಂತ ಹೇಳಿ ನಮ್ಮ ಮನೇಲಿ ಮಾಡೋದು ಬೇಡ. ಅದೇ ದೇವರು ನಮ್ಮ ವೈರಿಗಳನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲೂಯ ಕೊನೆಯ ತನಕ ಅವಕಾಶ ಇದೆ ಅವರು ರಕ್ಷಣೆ ಹೊಂದೋದಕ್ಕೆ. ನಾವು ತೀರ್ಪು ಮಾಡ್ಬಿಡೋದೇನು ಬೇಡ. ಸರಿ ಇವ್ರು ಬೇಡ ಅಂತಿದ್ದಾರೆ, ಇನ್ನು ಇವರು ಜೀವನದಲ್ಲಿ ದೇವ್ರನ್ನ ನಂಬಲ್ಲ, ಯೇಸು ನಂಬಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಇವತ್ತು ನಮ್ದು ಇದ್ರು ಕೂಡ ಒಂದ್ ಸಮಯ ಅಂತ ಅವ್ರು ಬರುತ್ತೆ. ಇಲ್ಲಿರೋರೆಲ್ಲ ನಾವು ಒಟ್ಟಿಗೆ ದೇವ್ರು ನಂಬ್ಕೊಂಡಿಲ್ಲ, ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸಂದರ್ಭದಲ್ಲಿ ಯೇಸುನ ನಂಬಿದ್ದೀವಿ. ಅಲ್ಲೂಯ ಹಾಗೇನೆ ಅವರು ಕೂಡ ಒಂದು ಅವಕಾಶ ಸಿಗ್ಬೋದು. ಸೊ ಇಲ್ಲಿ ಮುಖ್ಯ ಸಂದೇಶದಲ್ಲಿ ನಾವು ಒಂದು 3 ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ ಸಾರಬೇಕಾದ ಸಂದೇಶ ಏನೆಂಬುದು. ಏನು ಮೊದಲನೇದಾಗಿ ಏನು ಯಶ್ವ ಏನು ಕೇಳಿಸ್ಕೊತಿದ್ದೀವಿ. ಸಾರಬೇಕಾಗಿರುವಂತ ಸಂದೇಶ ಏನು? ಈಗ 12 ಜನ ಆಗಲಿ 70 ಜನ ಆಗಲಿ ನಾವು ಹೋಗ್ತೀವಿ ಹೊರಗಡೆ, ನಾವು ಸುವಾರ್ಥ ಸಾರಕ್ಕೆ ಹೋಗ್ತೀವಿ ಅಂತ ಅಂತೀವಿ. ಸರಿ, ನಾವು ಹೊರಗಡೆ ಹೋಗುವಾಗ ಏನ್ ಸಾರ್ತೀವಿ ಅದು ತುಂಬಾ ಮುಖ್ಯ. ಕೆಲವರೆಲ್ಲ ಹೋಗ್ತಾರೆ ಏನೇನೋ ಮಾತಾಡ್ಕೊಂಡು ಬಂದು ಸುವಾರ್ಥ ಸಾರಕ್ಕೆ ಹೋಗಿದ್ವಿ. ಒಬ್ರು ಕೋಟೆಯಲ್ಲಿ ಇದ್ದಾರೆ, ಅವರು ಸೇವೆಗೆ ಹೋದಾಗ ಅದೇ ರೀತಿಯಲ್ಲಿ ವಿಶ್ವಾಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅನೇಕ ವಿಷಯಗಳು, ತಿನ್ನೋದ್ರ ಬಗ್ಗೆ, ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಇಷ್ಟೊಂದು ನಾವು ಸ್ವರ್ಗ ಸಾಮಿ ಅಂತ ಹೇಳ್ಬಿಟ್ಟು ಬರ್ತಾರೆ. ದೇವರಿಗಿಂತ ಹೆಚ್ಚಾಗಿ ಶರೀರವಾದ ವಿಷಯಗಳನ್ನ ಮಾತಾಡ್ಕೊಂಡು ಬರ್ತಾರೆ. ಸುವಾರ್ತೆ ನಾವು ಸಂದೇಶಕಾರ, ಸುವಾರ್ತೆ ಸಾರುವವರು ನಾವು. ಅಲ್ಲೂಯ ಆ ಸುವಾರ್ತೆಯನ್ನ ಸಾರಿ ಹೋಗುವಾಗ ನಾವು ಏನನ್ನ ಸಾರ್ತಿದೀವಿ. ಈಗ ಯೇಸು ಸ್ವಾಮಿ ಬಗ್ಗೆ ನಾವು ಹೇಳಕ್ ಹೋಗ್ತಿದೀವ, ಬೇರೆ ಯಾರ ಬಗ್ಗೆ ಅಂತ ಹೇಳಕ್ ಹೋಗ್ತಿದೀವ? ನಾವು ಸುವಾರ್ತೆ ಸಾರಕ್ಕೆ ಹೋಗ್ಬಿಟ್ಟು ಆ ವಿಶ್ವಾಸಿ ಬಗ್ಗೆ, ಈ ವಿಶ್ವಾಸಿ ಬಗ್ಗೆ, ಆ ಸೇವಕರ ಬಗ್ಗೆ, ಈ ಸೇವಕರ ಬಗ್ಗೆ ಎಲ್ಲ ನಾವು ಮಾತಾಡಕ್ ಹೋಗ್ಬೇಕಾಗಿರೋದು. ಯೇಸುವಿನ ಸಂದೇಶವನ್ನ ಸಾರಕ್ಕೆ ಹೋಗ್ತಾ ಇರೋದು. ಅಲ್ಲೂಯ ಸೊ ಯೇಸುವಿನ ಸಂದೇಶ ಅಂತ ಹೇಳಿದ್ರೆ ಏನನ್ನು ನಾವು ಸಾರಬೇಕು ಅಂತ ಹೇಳಿದ್ರೆ ಕೇವಲ ಕ್ರಿಸ್ತನ ಬಗ್ಗೆ. ಆಮೇಲೆ ಕೇವಲ ಕ್ರಿಸ್ತನ ಬಗ್ಗೆ ಸಾರಬೇಕು. ಎರಡನೇದಾಗಿ ಕೇವಲ ದೇವರ ರಾಜ್ಯದ ಬಗ್ಗೆ, ಅಪೊಸ್ತಲರ ಕೃತ್ಯಗಳು 1:3, ಮತ್ತೆ ಕೇವಲ ಪರಿಶುದ್ಧಾತ್ಮ ಬಗ್ಗೆ. ಸೊ ನಾವು ಸುವಾರ್ತೆ ಸಾರಕ್ಕಂತ ಹೋಗುವಾಗ ಕೇವಲ ಕ್ರಿಸ್ತನ ಬಗ್ಗೆ, ಕೇವಲ ದೇವರ ರಾಜ್ಯದ ಬಗ್ಗೆ ಮತ್ತು ಕೇವಲ ಪವಿತ್ರಾತ್ಮದ ಬಗ್ಗೆ ನಾವು ತಿಳಿದವರಾಗಿ, ನಾವು ಅದನ್ನು ಹಿಡಿಕೊಂಡವರಾಗಿ ನಾವೇನ್ ಮಾಡ್ಬೇಕು? ಸುವಾರ್ತೆ ಸಾರಬೇಕು. ಯೇಸು ಕ್ರಿಸ್ತನೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿ ಕ್ರಿಸ್ತನ ಸುವಾರ್ತೆನ ಸಾರುವುದಕ್ಕಾಗಿ ನಾವು ಹೋಗುವವರು ಈ ಸುವಾರ್ತೆಯನ್ನು ಹಿಡ್ಕೊಂಡಿಲ್ಲ, ಕ್ರಿಸ್ತನ ಬಗ್ಗೆ ನಮಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ಹೇಗೆ? ನಾವು ಹೇಳ್ಬೇಕಾಗಿರೋದು ಈ ಸುವಾರ್ತೆ. ಯೇಸು ಕ್ರಿಸ್ತನು ಆ ಸಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ ಅನ್ನುವಂತಹ ಸಂದೇಶವನ್ನ ನಾವು ಜನರಿಗೆ ಸಾರುವವರಾಗಿರ್ಬೇಕು. ಅದು ಕೂಡ ಕೇವಲ ಕ್ರಿಸ್ತನು ನಮ್ಮ ಎಲ್ಲ ಸಮಸ್ಯೆಗಳಿಗೆ, ಮೂಲಭೂತ ಸಮಸ್ಯೆಗಳಿಗೆ. ಮೂಲಭೂತ ಸಮಸ್ಯೆಗಳು ಅಂದ್ರೆ 3 ಯಾವಾಗಲೂ ನೆನಪಿಟ್ಕೋಬೇಕು. 1 ಸೈತಾನ, 2ನೇದು ಪಾಪ, 3ನೇದು ನರಕ. ಈ 3 ಕೂಡ ಮೂಲಭೂತ ಸಮಸ್ಯೆಗಳು ಅಂತೀವಿ. ಆ 3 ಕೂಡ ಪರಿಹರಿಸಲಿಕ್ಕೆ ಯೇಸು ಕ್ರಿಸ್ತನು ಬಂದಿರೋದು. ಯೇಸುವನ್ನ ನಂಬುವವರಿಗೆ ಬಿಡುಗಡೆ ಇದೆ, ಯೇಸುವನ್ನ ನಂಬುವವರಿಗೆ ನಿತ್ಯ ಜೀವ ಇದೆ, ಪಾಪ ಪರಿಹಾರ ಇದೆ. ಎಲ್ಲವೂ ಕೂಡ ಕ್ರಿಸ್ತನಲ್ಲಿ. ಅದೇ ತಾನೇ ಶುಭ ಸುದ್ದಿ, ಅದೇ ಸುವಾರ್ತೆ ಅಂದ್ರೆ ಏನು? ಒಳ್ಳೆಯ ವಾರ್ತೆ. ಒಳ್ಳೆಯ ವಾರ್ತೆ ಅಂದ್ರೆ ಅದೇ ತಾನೇ, ಕ್ರಿಸ್ತನಲ್ಲೇ ನಮಗೆಲ್ಲ. ದೇವರ ನಾಮ ಸ್ತೋತ್ರವಾಗಲಿ. ಮತ್ತೆ ನಾವು ಸುವಾರ್ತೆ ಯಾಕೆ ಸಾರಬೇಕು? ಅವರಿಗೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗಿ. ಯೇಸು ಮಾತ್ರನೇ ಪರಲೋಕಕ್ಕೆ ಮಾರ್ಗ. ಈ ಭೂಲೋಕ ಶಾಶ್ವತ ಅಲ್ಲ ನಮಗೆ. ಈ
ಈ ಭೂಲೋಕ ಇವತ್ತಿರುತ್ತೆ, ನಾಳೆ ನಾಶವಾಗುತ್ತೆ, ಅಥವಾ ನಾವು ಈ ಲೋಕದಲ್ಲಿ ಒಂದಿನ ಇರ್ತೀವಿ, ಆಮೇಲೆ ಇಲ್ಲದೆ ಹೋಗ್ತೀವಿ. ಶಾಶ್ವತವಾಗಿರುವಂತದ್ದು ಯಾವ್ದಾದ್ರು ಇದೆ ಅಂದ್ರೆ ಅದು ದೇವರ ರಾಜ್ಯ. ಯೇಸುನ ನಂಬುವವರು ಮಾತ್ರನೇ ದೇವರ ರಾಜ್ಯದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಮತ್ತೆ ಆ ದೇವರ ರಾಜ್ಯಕ್ಕಾಗಿ ನಾವು ಹೋಗ್ಬೇಕು ಅಂದ್ರೆ, ದೇವರ ರಾಜ್ಯಕ್ಕಾಗಿ ನಾವು ಈ ಲೋಕದಲ್ಲೇ ಜೀವಿಸಬೇಕು ಅಂದ್ರೆ, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ, ಪರಿಶುದ್ಧಾತ್ಮನ ತುಂಬಿಸುವಿಕೆ ಇಲ್ಲದೆ ನಾವು ಈ ಲೋಕದಲ್ಲಿ ಇದ್ದುಕೊಂಡು ದೇವರ ರಾಜ್ಯಕ್ಕೋಸ್ಕರ ಬದುಕೋದಕ್ಕಾಗೋದಿಲ್ಲ. ಅರ್ಥ ಆಗಿದೆಯಾ? ದೇವರ ಆತ್ಮನಿಲ್ಲದೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಟ್ಟವರಾಗಿ, ನಾನು ಹೇಳ್ತಿರ್ತೀನಿ ಯಾವಾಗಲೂ ಕೂಡ, ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ನಂಬಿ ದೇವರ ರಾಜ್ಯಕ್ಕೋಸ್ಕರ ಬದುಕಿ ಪರಿಶುದ್ಧಾತ್ಮನ ತುಂಬಿಸುವಿಗಾಗಿ ಪ್ರಾರ್ಥನೆ ಮಾಡಿ. ದೇವರೇ ನನ್ನನ್ನು ನಡೆಸಬೇಕು, ದೇವರ ಆತ್ಮನ ಮೂಲಕ ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಂತಾರೆ. ನಾವು ಸಾಕಬೇಕಾಗಿರೋ ಸಂದೇಶ ಈ ಮೂರು ತುಂಬಾ ಮುಖ್ಯವಾದವುಗಳು. ಸೈತಾನನಲ್ಲ, ಕ್ರಿಸ್ತನ. ಹಲ್ಲೆಲೂಯಾ. ಸೈತಾನನ ರಾಜ್ಯ ಅಲ್ಲ, ದೇವರ ರಾಜ್ಯ. ದುರಾತ್ಮಗಳಲ್ಲ, ದೇವರ ಆತ್ಮನನ್ನ ನಡೆಸಬೇಕು ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿರ್ಬೇಕಾದ್ರೆ. ಸೊ ಈ ಸಂದೇಶವನ್ನು ನಾವು ಇಟ್ಕೊಂಡು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅನ್ನೋದು. ಅದಕ್ಕಾಗಿಯೇ 70 ಜನರನ್ನ ದೇವರು ಆರಿಸಿಕೊಂಡ್ರು. ಮತ್ತೆ ಎರಡನೇದಾಗಿ ಸೇರಿಸಿಕೊಳ್ಳದೆ ಇರುವುದೆಂಬುದಾಗಿ. ತುಂಬಾ ಸಲ ನಾವೇನ್ ಮಾಡ್ತೀವಿ ಗೊತ್ತಾ, ಸೇವಕರು ಅಂದ ತಕ್ಷಣ ಒಂಥರ, ದೇವರ ಮಕ್ಕಳು ಅಂದ ತಕ್ಷಣ ಒಂಥರ ಹೆಮ್ಮೆ ಬರುತ್ತೆ ನಮಗೆ ಅಲ್ವಾ? ಅಂದ್ರೆ ಹೆಮ್ಮೆ ಅಂದ್ರೆ ಏನು? ಎಲ್ಲರೂ ನಮ್ಮನ್ನ ಗೌರವಿಸಬೇಕು, ಎಲ್ಲರೂ ನಮಗೆ ಒಳ್ಳೆ ಮರ್ಯಾದೆ ಕೊಡಬೇಕು ಅಂತ ಹೇಳಿ ಎಲ್ಲ ಅನ್ಕೋತೇವೆ. ಮರ್ಯಾದೆ ಗೌರವ ಇರಲಿ, ಗ್ರಾಮಗಳಲ್ಲೂ ಸೇರಿಸಲ್ಲ. ಪಾಸ್ಟ್ ಆದ್ರೆ ಅನೇಕ ಗ್ರಾಮಗಳಲ್ಲಿ, ಹಳ್ಳಿ ಮನೆಗಳಲ್ಲೂ ಸೇರಿಸಲ್ಲ. ದೇವ್ರ ಮಕ್ಕಳು ಅಂದ್ರೆ ಮನೆಗಳಿಗೂ ಸೇರಿಸಲ್ಲ. ಅವಮಾನ ಮಾಡ್ತಾರೆ, ನಮಗೆ ಅವಮಾನ ಮಾಡ್ತಾರೆ. ಇದು ಹೊಸದಲ್ಲ, ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾರೆ. ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾರೆ. ಮೊದಲನೇದಾಗಿ ನಾವು ನೋಡಿದ್ರೆ, ಯೇಸುವನ್ನೇ ಅನೇಕ ಗ್ರಾಮಗಳಲ್ಲಿ ಸೇರಿಸ್ಕೊಂಡಿಲ್ಲ, ಶಿಷ್ಯರನ್ನ ಸೇರಿಸ್ಕೊಂಡಿಲ್ಲ. ನಿನ್ನ ಕೂಡ ಸೇರಿಸ್ಕೊಳ್ಳದೆ ಇರ್ಬೋದು. ಯೇಸು ಹೇಳ್ತಾರಲ್ಲ, ಪ್ರವಾದಿಗೆ ಸ್ವಂತ ಗ್ರಾಮದಲ್ಲಿ ಗೌರವ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳಿ. ಎಷ್ಟೋ ಗ್ರಾಮಗಳಲ್ಲಿ ಯೇಸುವನ್ನ ನಮ್ಮೂರು ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಈಗ ಅದು 2000 ದೇವಗಳಿದ್ದಂತ ಒಬ್ಬ ವ್ಯಕ್ತಿನ ದೇವರು ಸ್ವಸ್ಥ ಮಾಡಿದ್ರು, ಅದ್ಭುತ ಮಾಡೋದಲ್ಲಿ. ಅವರೆಲ್ಲ ಬಂದು ನಮ್ಮ ಪ್ರಾಂತವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಯೇಸು ಯಾರು ಅಂತ ಹೇಳಿ. ಜೀವವನ್ನ ಹೋಗಕ್ಕೆ ಹೇಳ್ತವ್ರೆ, ರಕ್ಷಣೆಯನ್ನ ಹೋಗಕ್ಕೆ ಹೇಳ್ತವ್ರೆ. ಹಲ್ಲೆಲೂಯಾ. ಪರಲೋಕದ ಒಂದು ಮಾರ್ಗವನ್ನೇ ಹೋಗಕ್ಕೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಸತ್ಯ ಗೊತ್ತಿಲ್ಲ, ಸತ್ಯವನ್ನ ಅವ್ರ ಪ್ರಾಂತವನ್ನು ಬಿಟ್ಟು ಹೋಗಕ್ಕೆ ಹೇಳ್ತಾ ಇದ್ದಾರೆ. ಆತ್ಮಿಕವಾಗಿ ಕುರುಡರವರು. ಯಾರು ನಮ್ಮನ್ನ ಸೇರಿಸ್ಕೊಳ್ಳಲ್ಲ ಗೊತ್ತಾ? ಸೈತಾನನ ಮಕ್ಕಳು ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನಾವು ಅಂದ್ರೆ. ಅವ್ರಿಗಲ್ಲ, ಅವರಲ್ಲಿರೋ ದುರಾತ್ಮನಿಗೆ ಇಷ್ಟ ಇಲ್ಲ ನಾವು ಅಂದ್ರೆ. ಆ ಜನರಲ್ಲಿರುವಂತಹ ಸೈತಾನಿಗೆ ನಾವಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಅಕ್ಕಪಕ್ಕದವರಿಗೆಲ್ಲರಿಗೂ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ನಮ್ಮನ್ನ ದೂರ ಇಡ್ತಾರೆ. ಸೈತಾನ ಗೊತ್ತು, ನಾವು ಒಂದು ಕಡೆ ಹೋಗಿದ್ದೀವಿ ಅಂದ್ರೆ ಅಲ್ಲಿ ಅವರನ್ನ ಬದಲಾವಣೆ ಮಾಡ್ತೀವಿ ಅಂತ. ನಮ್ಮಂತೆ ಅವ್ರನ್ನೂ ಬದಲಾವಣೆ ಮಾಡ್ತೀವಿ, ಅವ್ರನ್ನೂ ಕೂಡ ಸಭೆ ಕರ್ಕೊಂಡು ಬರ್ತೀವಲ್ಲ. ಮೊನ್ನೆ ಮದುವೆಯಲ್ಲಿ ಮಂಗಳವಾರ ಪ್ರೇರಣೆ ಕೊಟ್ಟಿದ್ರು ಹುಟ್ಟಿ ಮನೆಯಲ್ಲಿ. ಲಕ್ಷ್ಮವ್ರ ಮಾತು ಹೇಳಿದ್ರು, ಯಾರು ಮನೆ ಕಟ್ತಾರೆ, ನಿಮ್ಮ ಹಿಂದೆ ನಿಮ್ಮ ಮನೆ ಹಿಂದ್ಗಡೆ ಯಾರೋ ಮನೆ ಕಟ್ತಿದ್ದಾರೆ, ಅವರು ನಮ್ಮ ಗುಂಪಿಗೆ ಸೇರಿದವರು, ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸಭೆಗೆ. ಹಲ್ಲೆಲೂಯಾ. ಸೊ ನಮ್ಮ ಆಸೆ ಎಲ್ಲ ಏನು? ಅವರನ್ನ ರಕ್ಷಣೆಯಲ್ಲಿ ನಡೆಸಬೇಕು ಅಂತ. ನಾವು ಯಾವ ಸಹವಾಸ ಮಾಡ್ತೇವೋ ಅವರಂತೆ ನಾವಾಗೋದಲ್ಲ, ಅವರನ್ನ ನಮ್ಮಂತೆ ಮಾರ್ಪಡಿಸ್ಬೇಕು. ತುಂಬಾ ಜನ ಏನ್ ಮಾಡ್ತೀವಿ, ನಾವು ಲೋಕದವ್ರ ಜೊತೆ ಸೇರ್ಕೊಳ್ತೀವಿ. ದೇವ್ರ ಮಕ್ಕಳಾಗಿದ್ದು ಲೋಕದವ್ರ ಜೊತೆ ಸೇರಿ ಅವ್ರ ಹಾಗೆ ನಾವು ಜೀವಿಸ್ತೇವೆ ವಿನಃ ನಮ್ಮ ಹಾಗೆ ಅವ್ರನ್ನ ಜೀವಿಸೋ ತರ ಮಾಡಕ್ಕೆ ಸೋತು ಹೋಗ್ತೀವಿ. ನಾವು ಹೋಗೋ ಕಡೆ ನಾವು ಬೆಳಕು, ಅವ್ರ ಕತ್ತಲೆಯಲ್ಲಿರೋರಿಗೆ ಬೆಳಕು ಇಷ್ಟ ಇಲ್ಲ. ಕತ್ತಲೆಯಲ್ಲಿರೋರಿಗೆ, ಅಸತ್ಯದಲ್ಲಿರೋರು, ಸುಳ್ಳ ನಿವಾಸಿಸಿರೋರಿಗೆ ಸತ್ಯ ಇಷ್ಟ ಇಲ್ಲ. ಅವರ ಯಜಮಾನನು ಸೈತಾನ. ಹಾಗಾಗಿ ಯೇಸುವನ್ನ ಬೇಡ ಅಂತಾರೆ.
ಯೇಸುವಿನ ಸ್ವಾರ್ಥ ಸಾರುವಂತ ಶಿಷ್ಯರನ್ನಾಗಲಿ ನಿನ್ನನ್ನಾಗಲಿ ಬೇಡ ಅಂತಾರೆ, ದೂರ ಮಾಡ್ತಾರೆ, ಅವಮಾನ ಪಡಿಸ್ತಾರೆ, ಹಿಂಸೆ ಪಡಿಸ್ತಾರೆ. ಈ ಸುವಾರ್ತೆನ ನೀವೆಲ್ಲೂ ಕೇಳಲ್ಲ. ಹೊರಗಡೆ ಕೇಳ್ತೀರಾ? ಇಲ್ಲ. ಹೊರಗಡೆ ಸುವಾರ್ತೆಗಳು ಹೇಗಿರುತ್ತೆ ಗೊತ್ತಾ? ಬೇರೆ ಚರ್ಚಲ್ಲಿ ನಿಮ್ಮನ್ನ ಇಲ್ಲ ಸಲದ ಮಾತುಗಳು ಹೇಳಿ ಏನು ಉಜ್ಜೀವನ ಪಡಿಸ್ಬಿಡ್ತಾರೆ. ನೀವೇನೋ ದೊಡ್ಡ ತುಂಬಾ ಮುಖ್ಯವಾದವರು, ದೇವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ನಾನು ಹೇಳ್ತಿರೋದು ಯೇಸುವನ್ನೇ ಸೇರಿಸ್ಕೊಂಡಿಲ್ಲ ಅಂತ ಬೈಬಲ್ ಇರೋ ಸತ್ಯ ಇದೆ. ನಿನ್ನಲ್ಲಿ ಯಾರಾದ್ರೂ ಸೇರಿಸ್ಕೊಂಡಿಲ್ಲ ಅಂದ್ರೆ ಅಯ್ಯೋ ಯೇಸು ನಂಬ್ಕೊಂಡು ಇವರೆಲ್ಲ ನನ್ನ ದೂರ ಮಾಡ್ತಾರಲ್ಲ, ನಾನು ಚರ್ಚ್ಗೆ ಹೋಗೋದ್ರಿಂದ ಇವರೆಲ್ಲ ನನ್ನ ಕೀಳಾಗಿ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಪರಲೋಕದಲ್ಲಿ ಇನ್ನ ಪ್ರತಿಫಲ ಜಾಸ್ತಿ ಇರುತ್ತೆ. ಈ ಲೋಕದಲ್ಲಿ ಸ್ವಲ್ಪ ವರ್ಷಗಳು ಅವ್ರನ್ನ ಮೆಚ್ಚಿಸೋದಕ್ಕೆ ನಾವು ಜೀವಿಸೋದಲ್ಲ, ಅನ್ಯ ಜನರನ್ನ ಮೆಚ್ಚಿಸೋದಕ್ಕೆ ಅಲ್ಲ ನಾವು ಜೀವಿಸ್ಬೇಕಾದ್ರೆ, ನಮ್ಮ ಸೃಷ್ಟಿಕರ್ತರನ್ನ ಮೆಚ್ಚಿಸೋದಕ್ಕೆ. ಹಲ್ಲೆಲೂಯಾ. ಯಾವ ವಿಷಯಗಳಿಗೂ ಅವಮಾನ ಹೊಂದ್ತೀವಿ, ಯಾರ್ಯಾರಿಗೋಸ್ಕರ ಅವಮಾನ ಹೊಂದ್ತೀವಿ. ದೇವರಿಗೋಸ್ಕರ ಅವಮಾನ ಹೊಂದೋದು ಎಷ್ಟು ಸಂತೋಷ, ಎಷ್ಟು ಪ್ರತಿಫಲ. ಯೇಸುವಿನ ನಂಬಿರೋದಕ್ಕೆ ಎಷ್ಟೋ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ ನಮಗೆ. ಅದನ್ನ ನಾವು ದುಃಖವಾಗಿ ತೆಗೆದುಕೊಳ್ಳೋದಲ್ಲ, ಯೇಸುವಿನ ನಿಮಿತ್ತ ನೀನು ಬಯಸ್ಕೊಳ್ತಿರೋದಕ್ಕೆ ಖುಷಿ ಪಡಬೇಕು. ಹಲ್ಲೆಲೂಯಾ. ನಾನು ಕೂಡ ಯೇಸುಗಾಗಿ ಬಯಸ್ಕೊಳ್ತಿದ್ದೀನಲ್ಲ, ನನಗೂ ಆ ಒಂದು ಭಾಗ್ಯ ಸಿಗ್ತಲ್ಲ ಅಂತ ನೀನು ಏನ್ ಮಾಡ್ಬೇಕು? ಯಾವ್ಯಾವ ದುಡ್ಡಿಗೋಸ್ಕರ ಫುಲ್ ಖುಷಿ ಆಗುತ್ತಲ್ಲ, ಭಾಗ್ಯಲಕ್ಷ್ಮಿ, ಏನೋ ಗೃಹಲಕ್ಷ್ಮಿ, ಇನ್ನ ಹಿಂಗಾದ್ರು ಈ 5 ಶಕ್ತಿಗಳು, ಶಕ್ತಿ ಯೋಜನೆಗಳನ್ನ ಬಿಟ್ಟಿದಾರಲ್ಲ ಗೌರ್ಮೆಂಟ್. ವಿದ್ಯುತ್ ಕೂಡ ಕರೆಂಟ್ ಬಿಲ್ ಫ್ರೀ ಅನ್ನೋದು, ಅವೆಲ್ಲ ತುಂಬಾ ಖುಷಿ ಆಗುತ್ತೆ. 2000 ಬಿತ್ತ ಒಬ್ಬೊಬ್ರು ಮಾತಾಡ್ಕೊಂಡು ಬಿತ್ತು ನಿನಗೆ ಬಿತ್ತ ಫುಲ್ ಖುಷಿ. 2000 ಬಿತ್ತು. ಯೇಸುವನ್ನ ಸೇರಿಸ್ಕೊಳ್ಳದೆ ಇರೋದ್ರಿಂದ, ಯೇಸುವಿನ ನಿಮಿತ್ತ ನಮ್ಮನ್ನ ಸೇರಿಸ್ಕೊಳ್ಳದೆ ಇರೋದ್ರಿಂದ ನಾವಿನ್ನೂ ಖುಷಿ ಪಡ್ಬೇಕು. ಕ್ರಿಸ್ತನಿಗೋಸ್ಕರ ಎಷ್ಟೇ ಅವಮಾನ ನಿಂದನೆಗಳಾದರೂ ಕೂಡ ನಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಇಲ್ಲ. ಇದುವರೆಗೂ ಒಂದ್ ವೇಳೆ ಯೇಸುವಿನ ನೀನು ನಂಬಿರೋದಕ್ಕೆ ನೀನು ಬೈಲಿಲ್ಲ ಆದ್ರೆ ನೀನಿನ್ನೂ ದುಃಖ ಪಡಬೇಕು. ನನಗೆ ಯಾರು ಬೈದಿರೋಲ್ಲ, ಯಾರು ಅವಮಾನ ಪಡಿಸಿರೋಲ್ಲ ನನಗೆ. ಕ್ರಿಸ್ತನಿಗೋಸ್ಕರ ಅವನ್ನೆಲ್ಲ ಸಹಿಸ್ಕೋಬೇಕು. ಹಲ್ಲೆಲೂಯಾ. ಹಾಗಾಗಿ ಯೇಸು ಹೇಳ್ಕೊಳ್ಳೋದು, ಸೇರಿಸಿಕೊಳ್ಳದೆ ಇದ್ರೆ ನೀನು ಭಯ ಪಡಬೇಡ. ಪ್ರವಾದಿಗಳನ್ನ ಸೇರಿಸ್ಕೊಂಡಿಲ್ಲ. ಎಲಿಯನು ಎಷ್ಟು ದೊಡ್ಡ ಅದ್ಭುತಗಳನ್ನ ಮಾಡಿದ ಅಲ್ವಾ? ಎಷ್ಟೆಷ್ಟು ದೊಡ್ಡ ಸತ್ತವನ್ನ ಎಬ್ಬಿಸಿದ. ಮಳೆ 3.5 ವರ್ಷಗಳ ಕಾಲ ಮಳೆ ಬರಬಾರ್ದು ಅಂತ ಹೇಳಿದ್ರೆ ಮಳೆ ಬಂದಿಲ್ಲ. ಮತ್ತೆ ಮಳೆ ಬರಲಿ ಅಂತ ಹೋಗ್ಬಿಟ್ಟು ಆ ಬೆಟ್ಟದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಾನೆ. 3.5 ವರ್ಷಗಳಿಂದ ಮಳೆ ಇಲ್ಲಿರೋದು, ಮಳೆ ಬರುತ್ತೆ. ಆ ಮಳೆ ಬರೋಕ್ಕೂ ಮುಂಚೆ ಫುಲ್ಲು ಬಿಸಿಲು ಹೊಡಿತಾ ಇದ್ದೆ. ಆಹಾಬನಿಗೆ ಹೇಳ್ತಾನೆ, ಆಹಾಬನೇ, ರಾಜನೇ, ನೀನು ಮುಂದೆ ಹೋಗ್ಬಿಟ್ಟು ರಥ ಹಾಕ್ಬಿಟ್ಟು ದೊಡ್ಡ ಮಳೆ ಬರುತ್ತೆ ಅಂತ. 3.5 ವರ್ಷದಿಂದ ಮಳೆನೇ ಇಲ್ಲ. ಹಠಾತ್ತಾಗಿ ಈಗ ಮಳೆ ಬರುತ್ತೆ, ನೀನು ಹೋಗು ಅರಮನೆಗೆ. ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಒಂದು ಚಿಕ್ಕದಾಗಿ ಒಂದು ಕೈ ಎಷ್ಟಿರುತ್ತೋ ಅಷ್ಟು, ಅಂಗೈ ಎಷ್ಟು ಅಗಲ ಒಂದು ಚಿಕ್ಕ ಮೋಡ ದೂರದಿಂದ ಬರ್ತಿರೋದನ್ನ ನೋಡಿ, ಆ ಚಿಕ್ಕ ಮೋಡ ಬರ್ತಾ 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 ದೊಡ್ಡ ಮೋಡವಾಗಿ ದೊಡ್ಡ ಮಳೆ. ಎಷ್ಟೆಲ್ಲ ಅದ್ಭುತಗಳನ್ನ ಮಾಡಿದ್ರು ಎಲಿಯ. ಅವನಿಗೆ ಬೆಲೆ ಇಲ್ಲ. ಅವನ್ನ ಸಾಯಿಸಬೇಕು ಅಂತ ರಾಜ ಹುಡುಕ್ತಾ ಇದ್ದಾರೆ. ಆಹಾಬನ ಹೆಂಡತಿ ಈಜೆಬೆರಳು ಅಂತ ಅವನನ್ನ ಹುಡುಕ್ತಾ ಇದ್ದಾಳೆ ಸಾಯಿಸೋದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರ. ಅವನ ಕಾಟವನ್ನ ಸಹಿಸ್ಕೊಳ್ಳಕ್ಕಾಗದೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅವನು ಓಡಿ, ದೇವರೇ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಸಾಯಿಸಿದ್ರು ಅನ್ನೋ ಪ್ರಾರ್ಥನೆ ಮಾಡ್ತಾನೆ. ಅದು ತಪ್ಪಾದ ಪ್ರಾರ್ಥನೆ ಆದ್ರೂ ಕೂಡ ಅದನ್ನ ಅವನ ಪರಿಸ್ಥಿತಿಯಲ್ಲಿ ಮಾಡ್ತಾನೆ. ಆದರೆ ದೇವರನ್ನ ಬಲಪಡಿಸಿ ಸೇವೆಗೆ ಮತ್ತೆ ಉಪಯೋಗಿಸ್ತಾನೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಕಾರ್ಮೆಲ್ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ 850 ಜನ ಸುಳ್ಳು ಪ್ರವಾದಿಗಳು ಒಂದು ಕಡೆ ಇದ್ರೆ, ಇವರೊಬ್ಬನೇ ಒಂದು ಕಡೆ ಇದ್ದುಕೊಂಡು ಪ್ರಾರ್ಥನೆ ಮಾಡೋದು. ದೇವರು ಪರಲೋಕದಿಂದ ಬೆಂಕಿಯನ್ನು ಕಳಿಸೋದ್ರ ಮೂಲಕ ಯೆಹೋವನೇ ನಿಜವಾದ ದೇವರು ಅಂತ ಅಲ್ಲಿ ತೋರ್ಪಡಿಸ್ತಾನೆ ಎಲ್ಲರೂ. ಹಲ್ಲೆಲೂಯಾ. ಅವಮಾನಗಳು ಬರ್ತಾ ಇದೆ, ನಿಂದನೆಗಳು ಬರ್ತಾ ಇದೆ. ಅಲ್ಲೇ ನೀನು ಸೋತೋದ್ರೆ ನಿನ್ನ ಜೀವನದಲ್ಲಿ
ಕಾರ್ಮೆಲ್ ಬೆಟ್ಟದಲ್ಲಿ ನಡೆದಂತ ದೊಡ್ಡ ಕಾರ್ಯದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಡಿಬೇಕಿದೆ. ನೀನು ಇಲ್ಲೇ ಸತ್ತೋದ್ರೆ ದೇವರ ಕಾರ್ಯ ಯಾವಾಗ ಯಾರು ಮಾಡುವುದ? ಸೊ ಹಾಗಾಗಿ ನಿನ್ನನ್ನು ಸೇರಿಸ್ಕೊಂಡಿಲ್ಲ ಅಂತ ಹೇಳಿ ಭಯ ಪಡಬೇಡ, ದುಃಖ ಪಡಬೇಡ. ನೀನು ಹೋಗ್ತಾನೆ ಇರು, ಸುವಾರ್ತೆನ ಸಾರ್ತಾನೆ ಇರು. ಇಲ್ಲಿ 2 ವಿಷಯ ಗಮನಿಸಬೇಕಾಗಿರೋದು, ಸೇರಿಸಿಕೊಳ್ಳೋದು ವಿಫಲತೆ ಅಲ್ಲ, ಅದರ ಫೇಲ್ಯೂರ್ ಅನ್ನೋದು. ನಮ್ಮನ್ನು ಯಾರು ಸೇರಿಸ್ಕೊಂಡಿಲ್ಲ ಅಂದ್ರೆ ಫೇಲ್ ಅಲ್ಲ. ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗದೇ ಇದ್ರೆ ನಾವು ಫೇಲ್ ಆಗೋದು. ಕೇಳಿಸ್ಕೊತಿದ್ದೀರಾ? ಏನ್ ಹೇಳ್ತಿದ್ದೀನಿ? ಯಾವಾಗ ಫೇಲ್ ಆಗೋದು ನಾವು? ನಮ್ಮನ್ನು ಯಾರೋ ಸೇರಿಸ್ಕೊಂಡಿಲ್ಲ ಅಂದ್ರೆ ಎಲ್ಲ ನಾವು ಫೇಲ್ ಆಗೋದು. ಅಯ್ಯೋ, ನಾವು ಅಲ್ಲಿ ಹೋಗ್ಬೇಕಿತ್ತು, ಅವ್ರು ಸೇರಿಸ್ಕೊಂಡಿಲ್ವಲ್ಲ ಅಂತ. ನಾವು ಅಲ್ಲಿ ಹೋಗಿಲ್ಲ ಅಂದ್ರೆ ನಾವು ಫೇಲ್ ಆದ್ವಿ. ದೇವ್ರು ಹೇಳಿರೋದು ಹೋಗು, ಸುವಾರ್ತೆ ಸಾರು ಅಂತ. ಅವ್ರು ಸೇರಿಸ್ಕೊಂಡ್ರು ಬಿಡ್ತಾರಲ್ಲ, ಅವ್ರ ಕರ್ಮ, ಅವ್ರು ಬಿಟ್ಟಿದ್ರು. ಆದ್ರೆ ನಮ್ಮ ಒಂದು ವಿಧೇಯತೆ ಏನು ಅಂದ್ರೆ ದೇವ್ರ ಮಾತನ್ನ ನಂಬಿ ದೇವರ ಮಾತು ಒಳಗಾಗಿ ನಾವು ಹೋಗುವಂಥದ್ದು. 2ನೇ ಮಾತು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗೋದೇನಂದ್ರೆ, ಸುವಾರ್ತೆ ಸಾರೋದು ನಮ್ಮ ಕರ್ತವ್ಯ. ಒಬ್ಬರಿಗೆ ಸುವಾರ್ತೆ ಹೇಳೋದು ನಮ್ಮ ಜವಾಬ್ದಾರಿ. ಆದ್ರೆ ಅವರು ರಕ್ಷಣೆ ಹೊಂದೋದು ಬಿಡೋದು, ಅವ್ರು ದೇವ್ರಿಗೆ ಬರೋದು ಬಿಡೋದು, ಅದು ದೇವ್ರಿಗೆ ಬಿಟ್ಟಿದ್ದು. ನಾವು ಯಾರನ್ನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಯಾರನ್ನು ಆಗುತ್ತ? ಒಬ್ಬರನ್ನು ಬದಲಾವಣೆ ಮಾಡೋಕ್ಕಾಗುತ್ತ? ನಾವು ದೇವ್ರಿಗೆ ಬರೋ ತರ ಮಾಡೋಕ್ಕಾಗುತ್ತ? ಇಲ್ಲ. ಆದ್ರೆ ನಮ್ಮ ಕೈ ಆಗೋದೇನು? ಯೇಸು ಬಗ್ಗೆ ಹೇಳೋದು ಮಾತ್ರ. ಯೇಸು ಸ್ವಾಮಿಯ ಸುವಾರ್ತೆಯನ್ನ, ಯೇಸು ಸ್ವಾಮಿಯ ಕುರಿತು ಮಾತುಗಳನ್ನ ಅವ್ರು ಹೇಳೋದು ಮಾತ್ರ ನಮ್ಮ ಕೈಲಾಗುತ್ತೆ. ಆದ್ರೆ ಒಬ್ಬರ ಜೀವಿತವನ್ನ ಬದಲಾಯಿಸೋದು ನಮ್ಮ ಕೈಲಾಗುತ್ತೆ, ಅದು ದೇವ್ರ ಕೈಲಾಗುತ್ತೆ. ಯಾವಾಗ ದೇವ್ರು ಮಾಡ್ತಾನೆ ಕಾರ್ಯ? ನಾವು ಸುವಾರ್ತೆ ಸಾರುವಾಗ. ಹಲ್ಲೆಲೂಯಾ. ನಾವು ಸಾರುವಂತ ಸುವಾರ್ತೆ, ಬಿತ್ತುವಂತ ಬೀಜಗಳು ಅವರ ಹೃದಯಗಳಿಗೆ ಹೋದಾಗ ಅದು ಫಲ ಕೊಡುತ್ತೆ. ದೇವ್ರ ಕಾರ್ಯ ಅದು. ಅವ್ರು ನಂತರ ಬಿಡ್ತಾರೋ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾನು ಹೋಗಿ ಅವ್ರಿಗೆ ಸುವಾರ್ತೆ ಸಾರದೆ, ಅಯ್ಯೋ ಇವ್ರಿಗೆ ಎಷ್ಟೋ ಸಲ ಸುವಾರ್ತೆ ಸಾರದೆ, ಇವ್ರು ದೇವ್ರು ನಂಬ್ತಿಲ್ಲ, ಸಭೆಗೆ ಬರ್ತಿಲ್ಲ ಅಂತ ನೀನ್ ಯಾಕೆ ಸೋತೋಗ್ತೀಯ? ಅವರು ಯೇಸುವನ್ನ ನಂಬಿಲ್ಲ ಅಂದ್ರೆ ನಿನ್ಗೆ ಸಮಸ್ಯೆ ಇಲ್ಲ. ಅವ್ರು ನರಕಕ್ಕೆ ಹೋಗ್ತಾರೆ ಯೇಸುವನ್ನ ನಂಬದೆ. ಆದ್ರೆ ಸುವಾರ್ತೆ ಸಾರೋದು ನಮ್ಮ ಕರ್ತವ್ಯ. ನಾವು ದುಃಖ ಪಡ್ಬೇಕಾದ್ರೆ ನಾನು ಒಂದ್ಸಲಿನೂ ಸುವಾರ್ತೆ ಸಾರಕ್ಕೆ ಅವಕಾಶ ಸಿಕ್ಕಿಲ್ವಲ್ಲ ಅವ್ರಿಗೆ ಅಂತ ನಾವು ಹೋಗಿ ಅವ್ರು ಸುವಾರ್ತೆ ಸಾರಬೇಕು. ನಂಬಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ರು. ಅರ್ಥ ಆಗ್ತಿದ್ಯಾ? 3ನೇದಾಗಿ ಅದನ್ನ ನಾನು ಹಾಗೆ ಹೇಳಿದೆ, ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯ ಏನು? ಅವ್ರ ಸುವಾರ್ತೆಯನ್ನ ನಂತರ ಬಿಡ್ತಾರೆ, ಆದ್ರೆ ನಾವು ಸುವಾರ್ತೆ ಸಾರಬೇಕು. ನಮ್ಮ ಕೈಲಾಗುವಂಥದ್ದು ಸುವಾರ್ತೆ ಸಾರೋದು. ಅದಕ್ಕೆ ಯೇಸು ಸ್ವಾಮಿ ಇಬ್ಬಿಬ್ಬರನ್ನ ಜೊತೆ ಮಾಡಿ ನೀವು ಹೋಗಿ ಸುವಾರ್ತೆನ ಸಾರಿ ಅಂತ ಕಳಿಸಿದ್ರು. ನಾವೆಲ್ಲರೂ ಕೂಡ ಸಾಯೋ ತನಕ ನಮ್ಮ ಕರ್ತವ್ಯ ಏನಿದು ಅಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಸರಿಯಾದ ಒಂದು ಸುವಾರ್ತೆನ ಸಾರುವಂಥದ್ದು. ನೀನು ಸುವಾರ್ತೆ ಸಾರೋದು ಮುಖ್ಯ. ಮತ್ತೆ ಕೇಳಿಸ್ಕೊಳ್ಳೋರು, ನೀ ಸಾರುವಂತ ಸುವಾರ್ತೆನ ಕೇಳಿಸ್ಕೊಳ್ಳೋರು ಅವರು ತೀರ್ಮಾನ ಮಾಡ್ಬೇಕಾಗಿರೋದು ಯೇಸು ಬೇಕಾ ಬೇಡವಾ ಅಂತ. ಹಲ್ಲೆಲೂಯಾ. ಸುವಾರ್ತೆ ಸಾರೋದು ನಮ್ಮ ಕರ್ತವ್ಯ. ಇವತ್ತು ಒಂದ್ ವೇಳೆ ನಿಮ್ಮ ಹಳ್ಳಿಗಳಲ್ಲಿ ನೀವು ಕೆಲವರಿಗೆಲ್ಲ ಸುವಾರ್ತೆ ಸಾರಿರ್ಬೋದು. ಇಲ್ಲಿ ನಮ್ಮ ಸಭೆಗೂ ಬಂದು ಎಷ್ಟೋ ಜನ ವಾಪಸ್ ಹೋಗಿರ್ಬೋದು. ಎಷ್ಟೋ ಸಭೆಗಳಲ್ಲಿ ಚರ್ಚೆಗೆ ಬಂದು ಎಷ್ಟೋ ಜನ ಬಿಟ್ಟು ಹೋಗಿರ್ಬೋದು. ಅಥವಾ ಎಷ್ಟೋ ಕಡೆ ಹೋಗಿ ಸೇವಕರಾಗಿ ವಿಶ್ವಾಸಿಗಳಾಗಿ ಸುವಾರ್ತೆ ಸಾರ್ತಾ ಇರ್ಬೋದು. ಎಷ್ಟೋ ಜನ ಕೇಳಿಸ್ಕೊಳ್ತಿದ್ದಾರೆ ಯೇಸು ಸ್ವಾಮಿ ಬಗ್ಗೆ. ಆದ್ರೆ ಅವ್ರ ತೀರ್ಮಾನ ಮುಖ್ಯ. ನನಗೆ ಯೇಸು ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರೆ ರಕ್ಷಣೆ ಹೊಂದ್ತಾರೆ. ಯೇಸು ನನಗೆ ಬೇಡ ಅನ್ಕೊಳ್ಳೋದಾದ್ರೆ ಅವರು ನಷ್ಟ ಪಡ್ತಾರೆ, ಸತ್ತು ನರಕಕ್ಕೆ ಹೋಗ್ತಾರೆ. ಆದ್ರೆ ನಮ್ಮ ಕರ್ತವ್ಯವೆಲ್ಲವೂ ಕೂಡ ಸುವಾರ್ತೆಯನ್ನ ಸಾರುವಂಥದ್ದು. ಅದಕ್ಕಾಗಿ ಅವರ ತೀರ್ಮಾನ ಯೇಸು ಬೇಕು ಅನ್ಕೊಂಡ್ರೆ ಪರಲೋಕ ಸಿಗುತ್ತೆ. ಯೇಸು ಬೇಡ ಅನ್ಕೊಂಡ್ರೆ ಸೈತಾನನು ಅವರನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ.
ಈ ಲೋಕದಲ್ಲಿ ಎರಡೇ, ಒಂದು ಯೇಸು, ಇನ್ನೊಂದು ಸೈತಾನ. ಆಲ್ರೆಡಿ ಈ ಲೋಕದಲ್ಲಿರೋರೆಲ್ಲರೂ ಕೂಡ ಸೈತಾನನ ಮಕ್ಕಳಾಗಿದ್ದಾರೆ. ಈ ಲೋಕದಲ್ಲಿ ಇರೋರೆಲ್ಲ ಸೈತಾನನ ಮಕ್ಕಳಾಗಿಯೇ ಇರೋದು. ಆದ್ರೆ ಈಗ ನಾವು ಸುವಾರ್ತೆ ಸಾರ್ತಿರೋದು ನೀವು ಯೇಸುವಿನ ಮಕ್ಕಳಾಗಬೇಕು ಅಂತ. ಯಾರ್ಯಾರು ಅದನ್ನು ಅಂಗೀಕರಿಸ್ಕೊಂಡ್ರು ಅವರೆಲ್ಲ ದೇವ್ರ ಮಕ್ಕಳಾಗ್ತಾರೆ. ಅಂಗೀಕರಿಸ್ಕೋಬೇಕು ಅಂದ್ರೆ ಸಾರ್ಬೇಕಾನೆ. ನಾವು ಸುವಾರ್ತೆನೇ ಸಾಧ್ಯ ಇದ್ರೆ ಅವ್ರು ಹೇಗೆ ಅಂಗೀಕರಿಸ್ಕೊಳ್ತಾರೆ? ಈಗ ಇವರೆಲ್ಲ ಸುಳ್ಳಲ್ಲಿದ್ದಾರೆ, ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ನಾವು ಸತ್ಯವನ್ನು ಹೇಳಿದಾಗ್ತಾನೆ ಅವ್ರಿಗೆ ಗೊತ್ತಾಗೋದು ಯಾವ್ದು ಸರಿ ಯಾವ್ದು ಸುಳ್ಳು ಅಂತ. ಹೌದಾ ಅಲ್ವಾ? ಅವ್ರು ಕುರುಡರು, ಆತ್ಮಿಕವಾಗಿ ಕುರುಡರಾಗಿದ್ದಾರೆ. ಈಗ ಕುರುಡರು ಅಂತ ಹೇಳಿದ್ರೆ ಏನು? ಕುರುಡಿಗೆ ಕಣ್ಣು ಕಾಣದೇ ಇರೋದ್ರಿಂದ ನೀವೇನ್ ಹೇಳಿದ್ರು ಅದೇ ನಿಜ ಅಂತ ನಂಬ್ತಾರೆ. ಅವ್ರು ಕಣ್ಣು ಕಾಣದೇ ಇರೋದ್ರಿಂದ. ನೀನ್ 10 ರೂಪಾಯಿ ತಗೊಂಡು 20 ರೂಪಾಯಿ ಆದ್ರೂ ಅವ್ರು ನಂಬ್ತಾರೆ, ಯಾಕಂದ್ರೆ ಅವ್ರು ಕಾಣಲ್ಲ. ಹಾಗೇನೆ ಈ ಲೋಕದಲ್ಲಿರುವಂತಹ ಜನರು ಅವ್ರ ಆತ್ಮಿಕವಾಗಿ ಕುರುಡರಾಗಿರೋದ್ರಿಂದ ಯಾವ ವಿಗ್ರಹವನ್ನ ದೇವರನ್ನು ಕೂಡ ಅದನ್ನ ದೇವರಂತ ಪೂಜೆ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಈಗ ಗೊತ್ತಿರೋದ್ರೆ ನೀನು ಅವ್ರು ಹೋಗಿ ಸುವಾರ್ತೆನ ಸಾರುವಾಗುತ್ತಾನೆ ಅವ್ರು ಯೇಸು ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ಕೊಳ್ಳೋದು. ಹಲ್ಲೆಲೂಯಾ. ಸೊ ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ. ಸುವಾರ್ತೆ ಸಾರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಿನ್ನ ಸುವಾರ್ತೆ ನಿನ್ನ ಮನೆಯಿಂದಲೇ ಪ್ರಾರಂಭವಾಗಬೇಕು. ನಿನ್ನ ಮನೆಯಲ್ಲಿರೋರಿಗೆ ಪ್ರಾರಂಭ ಮಾಡಬೇಕು ನೀನು ಸುವಾರ್ತೆ ಸಾರೋದು. ಆಮೇಲೆ ನಿನ್ನ ಗ್ರಾಮದವ್ರಿಗೆ, ಆಮೇಲೆ ನಿನ್ನ ಸ್ಕೂಲು ಕಾಲೇಜಲ್ಲಿ, ನೀನು ಕೆಲಸ ಮಾಡೋ ಜಾಗದಲ್ಲಿ, ನೀನು ಹೋಗೋ ಕಡೆ ಎಲ್ಲ ಇದು ನಿನ್ನ ಕರ್ತವ್ಯ. ಇದನ್ನ ಮರಿಬಾರದು. ಯಾರು ಸಿಗ್ತಾರೋ, ಯಾರಿಗೆ ಸುವಾರ್ತೆ ಸಾರೋದಕ್ಕಾಗುತ್ತೋ ಅವ್ರಿಗೆಲ್ಲ ನೀನೇ ಸಾರಬೇಕು ಸುವಾರ್ತೆ. ನಿನ್ನ ಪರಿಚಯ ಇರೋರು, ನಿನ್ನ ಸಂಬಂಧಿಕರು, ನಿನ್ನ ಸ್ನೇಹಿತರಿಗೆ ಇನ್ನೊಬ್ರು ಯಾರೋ ಬಂದು ಸುವಾರ್ತೆ ಹೇಳ್ತಾರಂತ ಅಲ್ಲ. ಆ ಜವಾಬ್ದಾರಿ ನಿನ್ನದು. ನಾಳೆ ಬೆಳಗ್ಗೆ ನರಕಕ್ಕೆ ಹೋಗೋ ಸಮಯದಲ್ಲಿ ಅವ್ರು ಕೇಳಿದ್ರೆ, ಇಷ್ಟು ದಿನ ಇದ್ದಲ್ಲ ನೀನ್ ನನ್ನ ಜೊತೆ ಇಷ್ಟು ದಿನ ಇಷ್ಟು ವರ್ಷ ಇದ್ದಲ್ಲ, ಎಷ್ಟು ಬಗ್ಗೆ ಹೇಳ್ದ, ನಾವಿಬ್ರು ಇಷ್ಟು ಒಂದು ಫ್ರೆಂಡ್ಸ್ ಆಗಿದ್ವಲ್ಲ, ಇಷ್ಟು ಕ್ಲೋಸ್ ಆಗಿದ್ವಲ್ಲ, ನೀನ್ ನನ್ನ ಬೈದು ಹೊಡೆದು ಹೇಳ್ಬೋದಾಗಿತ್ತಲ್ಲ. ಈ ಪರಲೋಕ ಇಷ್ಟು ನಿಜ ಅನ್ನೋದಾದ್ರೆ, ಈ ಯೇಸು ಇಷ್ಟು ನಿಜ ಅನ್ನೋದಾದ್ರೆ ನೀನ್ ನನ್ಗೆ ಬೈದು ಹೊಡೆದು ಹೇಳ್ಬೋದಾಗಿತ್ತಲ್ಲ. ನೀನು ಒಂದ್ಸಲಿ ಕೂಡ ನಾನು ಸ್ವಾರ್ಥನೆ ಹೇಳಿಲ್ಲ, ಸೀರಿಯಸ್ ಆಗಿ ಒಂದ್ಸಲಿ ಹೇಳಿದ್ವಲ್ಲ. ಹೇಳಿದ್ರೆ ನಾನು ಅಂತಿದ್ದೇನೋ, ನೀನ್ ಯೇಸು ತಿಳ್ಕೊಂಡು ನನ್ನ ಜೊತೆ ಇದ್ರು ಕೂಡ ನನ್ನನ್ನು ನೀನು ಕಳ್ಕೊಂಡ್ಬಿಟ್ಟಲ್ಲ ಅಂತ ಹೇಳೋ ದಿನ ಒಂದು ಬರುತ್ತೆ. ಅದಕ್ಕೆ ಅವಾಗ ನಾವು ದುಃಖ ಪಡದೆ ನಮ್ಗೆ ಗೊತ್ತಿರೋರೆಲ್ಲರಿಗೂ ಕೂಡ ನಾವು ಸುವಾರ್ತೆ ಸಾರುವಾಗ ಆ ಲೋಕದಲ್ಲಿ ನಾವು ಹೋದ್ಮೇಲೆ ಕೂಡ ಇವರೆಲ್ಲ ನರಕಕ್ಕೆ ಹೋಗುವಾಗ ಹೌದು ಅವ್ರು ಹೇಳಿದ್ರು ನಾನೇ ಕೇಳಿಲ್ಲ ಅಂತ ಅವರೇ ಪಶ್ಚಾತ್ತಾಪ ಪಡ್ತಾರೆ. ಸೊ ಮುಕ್ತಾಯದಲ್ಲಿ ಮುಕ್ತಾಯದಲ್ಲಿ 3 ವಿಷಯಗಳನ್ನು ನಾವು ನೋಡೋಣ. ಅದು ಯಾವಾಗಲೂ ಹೇಳುವ ಹಾಗೆ ದೇವರ ಶಿಷ್ಯರಾಗಿರುವಂಥದ್ದು ನಾವು ವಾಕ್ಯವನ್ನು ಇಟ್ಕೋಬೇಕು. ಎರಡನೇದಾಗಿ ಪ್ರಾರ್ಥಿಸುವವರಾಗಬೇಕು. ಮೂರನೇದಾಗಿ ಸುವಾರ್ತೆ ಸಾರುವವರಾಗಬೇಕು. ಯೇಸುವನ್ನ ಹಿಂಬಾಲಿಸ್ತಿದ್ದೀನಿ ಅಂದಮೇಲೆ, ಯೇಸುವಿನ ಮಕ್ಕಳು ಅಂತ ಹೇಳಿದ್ಮೇಲೆ ಯೇಸುವಿನ ವಾಕ್ಯವನ್ನು ಪ್ರತಿದಿನ ನಾವು ಕೇಳಿಸ್ಕೋಬೇಕು, ಓದಬೇಕು. ಎರಡನೇದಾಗಿ ಯೇಸುವಿನ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸ್ಬೇಕು. ಏನೇ ವಿಷಯಗಳಿದ್ರು ಕೂಡ ನಾವು ಮನುಷ್ಯರ ಹತ್ರ ಹೇಳೋದಕ್ಕಿಂತ ಹೆಚ್ಚಾಗಿ ದೇವರ ಹತ್ರ ಹೇಳಬೇಕು. ಹಲ್ಲೆಲೂಯಾ. ಇದರ ಜೀವನ ಒಂದು ವಿಶೇಷವಾದ ಜೀವನ. ದೇವರು ಸೃಷ್ಟಿ ಮಾಡಿರೋದಿಲ್ಲ, ದೇವರು ಈ ಲೋಕದಲ್ಲಿ ಈ ಜಾಗದಲ್ಲಿ ಇಟ್ಟಿರೋದು. ನೀನು ನನಗೆ ಅದಿಲ್ಲ ಇದಿಲ್ಲ ಅವ್ರ ಥರ ನಾನಿಲ್ಲ ಅಂದ್ಕೊಂಡು ಯಾರ ಜೊತೆಗೂ ಹೋಲಿಕೆ ಮಾಡ್ಕೊಳ್ಳೋದೇ ಬೇಡ. ನಿನ್ನನ್ನೇ ದೇವರು ವಿಚಿತ್ರವಾಗಿ ವಿಶೇಷವಾಗಿ ರೂಪಿಸಿದ್ದಾರೆ. ಹಲ್ಲೆಲೂಯಾ. ಯಾರಿಗಿಂತ ನೀನು ಕಡಿಮೆ ಅಲ್ಲ. ಒಬ್ಬೊಬ್ಬರು ಒಂದೊಂದು ತಲಾಂತು, ಒಬ್ಬೊಬ್ಬರಿಗೂ ಒಂದೊಂದು ದೇವರು ಕೊಟ್ಟಿರುವಂಥದ್ದು ಅವಕಾಶಗಳು. ಸೊ ಹಾಗೆ ನೀನು ಮಾಡಬೇಕಾಗಿರೋದಿಲ್ಲ, ವಾಕ್ಯವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋದ್ರ ಮೂಲಕ ಸುವಾರ್ತೆ ಸೇವೆಗಾಗಿ ಜೀವಿಸೋದು. ನಾವು ಕೇವಲ ಯೇಸುವನ್ನ ನಂಬಿರುವಂತಹ ವಿಶ್ವಾಸಿಗಳಾಗಿ ಮಾತ್ರ ಇರದೆ ಶಿಷ್ಯರಾಗಿರಬೇಕು. ಶಿಷ್ಯರು ಅಂದ್ರೆ ಯೇಸುವನ್ನ ನಂಬಿ ಯೇಸುವನ್ನ ಹಿಂಬಾಲಿಸ್ಕೊಂಡು ಇನ್ನೂ ಅನೇಕರನ್ನ ಯೇಸುವನ್ನ ಹಿಂಬಾಲಿಸೋ ತರ ಮಾಡುವವನೇ ಶಿಷ್ಯನಾಗ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಈ ಒಂದು 70 ಮಂದಿ ಶಿಷ್ಯರನ್ನ ಯೇಸು ಯಾಕೆ ಆರಿಸ್ಕೊಂಡು ಹೋದ್ರೆ ಬೆಳೆ ಬಹಳ ಇದೆ. ಅದಕ್ಕೋಸ್ಕರ ಇಲ್ಲಿರುವಂತ ನಮ್ಮನ್ನೆಲ್ಲ ದೇವರು ಯಾಕೆ ಆರಿಸ್ಕೊಂಡು
ಸಭೆಗೆ ಬರೋರು ಇದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಸುವಾರ್ತೆಯನ್ನ ಸಾರಿ ಹೇಳೋದಾಗಿರ್ಬೇಕು ಅಂತ 14ನೇ ವಚನದಲ್ಲಿ ಬಂದಿದಾಗ ಅದೇ ಹೇಳುತ್ತೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿ ಕೊಟ್ಟಾತನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂತ. ನೀನ್ ಹೇಳೋ ಸುವಾರ್ತೆನ ಕೇಳಿದ್ರೆ ನೀನ್ ಹೇಳೋದನ್ನ ಕೇಳಿಸ್ಕೊಂಡು ಅವ್ರ ಅಂಗೀಕಾರ ಮಾಡ್ಕೊಂಡ್ರೆ ಅವ್ರಿಗೆ ಯೇಸುವಿನ ಮಾತನ್ನೇ ಕೇಳಿ ಅಂಗೀಕಾರ ಮಾಡ್ಕೊಂಡಂಗೆ ಅಂತ ಯೇಸುವನ್ನು ಹೇಳ್ತಾರೆ. ಆಮೇಲೆ ಹಾಗಾಗಿ ನಮ್ಮ ಜೀವನ ಪರ್ಯಾಂತರ ನಾವು ಎಷ್ಟು ಜನಕ್ಕೆ ಸುವಾರ್ತೆ ಸಾರಿದೀವಿ ಅನ್ನೋದು ಮುಖ್ಯ. ಇಲ್ಲ ಸಲದ ಎಷ್ಟೋ ಮಾತುಗಳನ್ನ ಆಡಿದ್ದೀವಿ, ಕೆಲಸಕ್ಕೆ ಬರೆದಿರುವಂತ ಎಷ್ಟೋ ಮಾತುಗಳನ್ನ ನಾವು ಆಡಿದ್ದೀವಿ ಬೇರೆಯವ್ರ ಹತ್ರ. ಟೈಮ್ ಪಾಸ್ಗೋಸ್ಕರ ಗಂಟೆ ಕೂತ್ಕೊಂಡು ಬೇಡದಿರುವಂತ ಮಾತುಗಳನ್ನ ಆಡಿದ್ದೀವಿ. ಆದ್ರೆ ಇನ್ನು ಮೇಲೆ ಅದು ನಾನು ಯೇಸುವಿನ ಬಗ್ಗೆ ಸಾರಬೇಕು, ಯೇಸುವಿನ ಸ್ವಾರ್ಥ ಸಾರಬೇಕು ಅಂತ ಹೇಳಿ. ಹಲ್ಲೆಲೂಯ. ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಆ ಯೇಸುವಿನ 12 ಮಂದಿ ಶಿಷ್ಯರ ಹಾಗೆ, ಆ 70 ಮಂದಿ ಶಿಷ್ಯರ ಹಾಗೆ ನಾವು ಕೂಡ ಕ್ರಿಸ್ತನ ಶಿಷ್ಯರಾಗಿ ಸುವಾರ್ತೆಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ದೇವರೇ, ಒಳ್ಳೆಯ ಸಮಯದಲ್ಲಿ ನಿಮ್ಮ ಪಾದದಲ್ಲಿ ಬರುವಂತ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ. 70 ಮಂದಿ ಶಿಷ್ಯರು, ಹೌದು ಕರ್ತನೇ, ಇನ್ನು ಬೆಳೆ ಬಹಳ ಇದ್ದದರಿಂದ ಇನ್ನೂ 70 ಮಂದಿ ಶಿಷ್ಯರನ್ನು ನೀವು ಆರಿಸಿಕೊಂಡು ಅವರನ್ನ ಇಬ್ಬಿಬ್ಬರಾಗಿ ಸುವಾರ್ಥ ಸೇವೆಗಾಗಿ ಕಳಿಸಿದ್ದೀರಾ. ಅನೇಕರಿಗೆ ಸುವಾರ್ಥ ತಲುಪುವಂತ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಾ. ಅದೇ ರೀತಿಯಲ್ಲಿ ನಾವು ಕೂಡ ಅನೇಕ ಶಿಷ್ಯರನ್ನು ಆರಿಸಿಕೊಂಡು ಬೆಳೆಸಿ ಅಪ್ಪ, ಈ ಕರ್ನಾಟಕದ ಸೇವೆಗಾಗಿಯೂ ಭಾರತ ದೇಶದ ಸೇವೆಗಾಗಿಯೂ ನಾವೆಲ್ಲರೂ ಒಗ್ಗಟ್ಟಾಗಿ ಸತ್ಯ ಸುವಾರ್ಥ ತೆಗೆದುಕೊಂಡು ಹೋಗುವಂತ ಕೃಪೆಯನ್ನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆ. ಆಮೆನ್.